ಓಕೆ. ಕ್ರಾಸ್ ಆಯಿತು ಸರ್. ಹಾಂ, ಅಪ್ಪ ಇದು ಓಕೆನಾ? ತುಂಬ ದೊಡ್ಡದಾಯಿತು ಸರ್. ಹೋಗ. ಜನನಿ ತಾನೇ? ಚೆನ್ನಾಗಿ ಅಡಿಗೆ ಮಾಡ್ತೀಯಂತೆ. ನನಗಿಂತ ಚೆನ್ನಾಗಿ ಮಾಡ್ತೀಯಾ? ನೋಡೋಣ. ಈಗಿನ ಯಂಗ್ಸ್ಟರ್ಸ್ಗೆಲ್ಲ ಈ ಥರ ಪಾಶ್ ಆಗಿರೋ ಅಪಾರ್ಟ್ಮೆಂಟ್ ಅಂದರೆ ತುಂಬ ಇಷ್ಟ. ನಮ್ಮ ಮಗನ ಡಿಸಿಷನ್ ಯಾವತ್ತೂ ತಪ್ಪಾಗಲ್ಲ. ಅವನಿಗೆ ಗೊತ್ತು ಏನು ಮಾಡಬೇಕು ಅಂತ. ಲಿವ್ ಇಟ್. ಅವನಿಷ್ಟ ಪ್ರಕಾರ ಅವನು ಬಿಟ್ಬಿಡೋಣ. ಹೊಸದಾಗಿ ಮದುವೆ ಆದವರು ಫ್ರೀಯಾಗಿರೋಕ್ಕೆ ಇಷ್ಟಪಡ್ತಾರೆ. ಸ್ವಲ್ಪ ದಿನ ಬಿಟ್ಟು ಆಮೇಲೆ ಸರ್, ನಾನು ಜನನಿನ ತುಂಬ ಪ್ರೀತಿಸ್ತೀನಿ. ಅವಳು ಸರಿಯಾಗಿ ಊಟ ಮಾಡ್ತಾ ಇಲ್ಲ, ನಿದ್ದೆ ಮಾಡ್ತಾ ಇಲ್ಲ. ನನ್ನ ಕೈಲಿ ನೋಡೋಕ್ಕಾಗಲ್ಲ ಸರ್. ನೀವು ದೊಡ್ಡವರು, ನನ್ನ ಕ್ಷಮಿಸಿ. ಒಂದು ಸರಿ ಬಂದು ಅವಳು ನೋಡಿದ್ರೆ ಪ್ಲೀಸ್ ಸರ್. ದಯವಿಟ್ಟು ಹೊರಡು. ಸರ್, ನಾನು ಚಿಕ್ಕ ವಯಸ್ಸಿಂದ ಯಾರ ಕಾಲ್ಗೂ ಬಿದ್ದಿಲ್ಲ. ನನ್ನ ಅಪ್ಪ ಹಾಗೆ ಬೆಳೆಸಿದ್ದಾರೆ. ಎಲ್ಲ ವ್ಯಕ್ತಿನೂ ಸಮಾನ ಅಂತ ಹೇಳಿದ್ದಾರೆ. ನಾನು ಅಪ್ಪ ಅಮ್ಮನ ಕಾಲ್ಗೂ ಬಿದ್ದಿಲ್ಲ. ಪ್ಲೀಸ್, ಅದಕ್ಕೆ ನಿಮ್ಮ ಹತ್ರ ಕೇಳ್ತಿದ್ದೀನಿ. ನನಗೋಸ್ಕರ ಒಂದು ಸಾರಿ ಜನನಿನ ಬಂದು ನೋಡಿ. ನಿಮ್ಮ ಮನಸ್ಸನ್ನು ನೋಯಿಸಿದ್ದೀವಿ ಅಂತ ನಮಗೆ ಗೊತ್ತು. ನಾವು ಚೆನ್ನಾಗಿರಬೇಕು ಅಂತ ತಾನೇ ನೀವು ನಮ್ಮನ್ನು ಕಳಿಸಿದ್ರಿ. ಜನನಿ ಇವಾಗ ನನ್ನ ಜೊತೆ ತುಂಬ ಖುಷಿಯಾಗಿದ್ದಾರೆ. ಸರ್, ನಾನು ಹೇಳ್ತಾರೆ ತಪ್ಪಾಗಿ ತಗೋಬೇಡಿ. ನಾನು ಏನು ಹೇಳ್ತಾ ಇದ್ದೀನಿ ಗೊತ್ತಾಗ್ತಿಲ್ಲ. ಪ್ಲೀಸ್ ಸರ್, ಜನನಿನ ಒಂದೇ ಒಂದು ಸರಿ ಬಂದು ನೋಡಿ ಸರ್. ಪ್ಲೀಸ್ ಸರ್, ದಯಮಾಡಿ ನನ್ನ ಮಾತನ್ನ ನಾವು ಬರ್ತೀವಿ. ಹಾಂ, ಸರಿ, ಹೋಗಿ ಬನ್ನಿ. ಹಾಂ, ಹೋಗು. ಸುಮಿ, ಮನೆಗೆ ಅವಾಗವಾಗ ಬರ್ತಿರು.
ನನಗೊಂದು ಸ್ವಲ್ಪ ಉಳ್ಸೆ. ಓ ಸ್ಯಾರಿ ಜುವೆಲ್ಸ್ ಎಲ್ಲ ಎಲ್ಲೇ ಹೋಯ್ತು? ಅದೆಲ್ಲ ನನ್ನ ಕೈಲಾಗಲ್ಲ. ನೀನು ಪಂಚೆ ಶರ್ಟ್ ಹಾಕೊಂಡಿದ್ಯಾ? ಹೋಗೋ. ಹಾಂ, ಒಳ್ಳೆ ಮರ್ಯಾದೆ. ಏಯ್, ಏನೇ ಆಯಿತು? ವಿ ಮೇಡ್ ಇಟ್. ನಾವು ನಮ್ಮನೆ, ನಮ್ ಬೆಡ್ರೂಮ್, ನಮ್ ಫಸ್ಟ್ ನೈಟ್ ಆಸ್ ಅಲ್ವಾ? ಇದಕ್ಕೆಷ್ಟು ಹೊತ್ತು ಗೋಗರ್ತಿದ್ದೀವಿ. ಒನ್ ಫೈನ್ ಡೇ ಹಾಗೆ ಸ್ಕೂಲ್ಗೆ ಹೋಗ್ತಾ ಇರಬೇಕಾದ್ರೆ ಮಳೆಯಲ್ಲಿ ರೋಡಲ್ಲಿ ಸೈಕಲ್ ಚೈನ್ ಕಳ್ಸಿ ಬಿದ್ದಾಗ ನೀನು ನಿಂತಿದ್ದೆ. ಯಾವಾಗಲೂ ಮುಂಚೆ ನಡೆದಿದ್ದೆ ಅಂತ ಅನ್ನಿಸ್ತಾ ಇದೆ. ಮಾತಾಡದೆ ಸುಮ್ಮನೆ ಹೋಗಿದ್ದಿದ್ರೆ ನೆಮ್ಮದಿಯಾಗಾದರೂ ಇರ್ತಿದ್ದೆ. ಯಾಕೆ ಹೊಡೆದೆ? ಹೋಗ್ತಾ ಹೋಗ್ತಾ ನೋಡು. ಹಾಂ, ಒಳ್ಳೆ ಫಸ್ಟ್ ನೈಟೇ ಇದು. ಎತ್ತು ಬಾ. ಯಾ ಓಕೆ. ಐ ಲವ್ ಯು ರಾಮ್. ನಾನು ನಿನಗೆ ಯಾವತ್ತೂ ನೋವು ಮಾಡಲ್ಲ. ನಿಂಗೇನಾದರೂ ನೋವಾದರೆ ನನಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ. ಗೊತ್ತು ಕಣೋ.